ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಶುಕ್ರವಾರ ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೇಗನೆ ಪೂಜೆ ಮುಗಿಸಿ ಮಕ್ಕಳಿಗೆಲ್ಲ ಟಿಫನ್ಗೆ ರೆಡಿ ಮಾಡಿ ಸ್ಕೂಲ್ ಮತ್ತು ಕಾಲೇಜಿಗೆ ಕಳಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವತ್ತಿನ ತಿಂಡಿಗೆ ನಾನು ಬನ್ಸಿ ರವೆಯಿಂದ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಇವತ್ತಿನ ಟಿಫನ್ ಬಾಕ್ಸ್ಗೆ ತೋರಿಸ್ತಾ ಇದ್ದೀನಿ. ಏನಂತಂದರೆ ಇದನ್ನು ಜಾಸ್ತಿ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಅಂತ ಕೊಡ್ತಾರೆ. ಆ ಟೈಪ್ ಇರುತ್ತೆ ಇದು. ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ನನ್ನ ಹಿಂದಿನ ಲಾಗ್ಗಳು ನೋಡಿದ್ರೆ ನಿಮಗೆ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಸೊ ಅದೇ ರೀತಿಯೇ ಪುಳಿಯೋಗರೆ ಮಾಡ್ಕೊಂಡಿರೋದು, ಅದಕ್ಕೆ ನಾನು ತೋರಿಸಿಲ್ಲ ಇವತ್ತು. ಇನ್ನು ಬನ್ಸಿ ರವೆನ ಸ್ವಲ್ಪ ಎಣ್ಣೆ ಬಿಟ್ಟು ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಹಾಕಿದ್ರೇ ಚೆನ್ನಾಗಿರುತ್ತೆ, ಅಥವಾ ಡ್ರೈ ಹಾಗೇನೂ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಪುಳಿಯೋಗರೆಗೆ ಜಾಸ್ತಿ ಎಣ್ಣೆ ಬಿಟ್ಟಿರೋದ್ರಿಂದ ನೀವು ಹಾಗೆ ಮಾಡ್ಕೋಬೋದು, ಅಥವಾ ತುಪ್ಪ ಹಾಕಿನೂ ಕೂಡ ಫ್ರೈ ಮಾಡ್ಕೋಬೋದು. ಕಾದಿರೋ ಅಂಥ ನೀರಿಗೆ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕಿ, ನಾವೇನು ಹುರ್ಕೊಂಡಿರ್ತೀವಿ, ಒಂದು ಬಟ್ಲನಷ್ಟು ನಾವು ರವೆ ತೊಗೊಂಡಿದ್ರೆ ಒಂದು ಬಟ್ಲಷ್ಟು ನೀರನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ ಲೋಟದಷ್ಟು, ಅಂದರೆ ದೊಡ್ಡ ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲು ಹಾಕಿದ್ರೆ ಸಾಫ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋದು. ನೀವು ಹಾಲು ಹಾಕಿದ್ರೇ ಇದು ತುಂಬ ಚೆನ್ನಾಗಿ ಬರಬೇಕಾದ್ರೆ ಹಾಲಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಅರ್ಧ ಲೋಟ ಹಾಲು ಹಾಕಲೇಬೇಕು. ನಂತರ ಇದನ್ನು ಚೆನ್ನಾಗಿ ಕುದಿಯೋ ನೀರಿಗೆ ಚೆನ್ನಾಗಿ ತಿರ್ಕೋಬೇಕು. ನೀವು ಡೈರೆಕ್ಟ್ ಇಲ್ಲಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಅಂತಂದ್ರೂ ಹಾಕೋಬೋದು, ಅಥವಾ ನೀವು ಪುಳಿಯೋಗರೆಗೆ ಹಾಕಿರ್ತೀರಲ್ವ, ಸೊ ಅದೇ ಸಾಕು ಅಂತ ಅಂದರೆ ಅದಕ್ಕೇ ಚೆನ್ನಾಗಿ ಕಲಿಸ್ಕೋಬೋದು. ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ. ತಿರುಗಿಸಿ ಮುಚ್ಚಳ ಮುಚ್ಚುವಾಗ ಅದು ಸ್ವಲ್ಪ ಅಳ್ಳೋದಕ್ಕೆ ನಂದಿನಿ ತುಪ್ಪನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇದು ಚೆನ್ನಾಗಿ ಇದಾದಮೇಲೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಅಳ್ಳೋದಕ್ಕೆ ಬಿಟ್ಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ನಾವೇನು ತಯಾರು ಮಾಡ್ಕೊಂಡಿರೋಂಥ ಪುಳಿಯೋಗರೆ ಗೊಜ್ಜನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೀವು ಅನ್ಬೋದು ಬನ್ಸಿ ರವೆಲೇ ಮಾಡ್ಬೋದಾ, ಯಾಕೆ ಉಪ್ಪಿಟ್ಟಿನ ರವೆ ಇರುತ್ತಲ್ಲ ಅದರಲ್ಲಿ ಮಾಡೋಕ್ಕಾಗೋದಿಲ್ವಾ ಅಂತ. ಖಂಡಿತ ಅದರಲ್ಲೂ ಮಾಡ್ಬೋದು. ಏನಂದರೆ ಅದು ಜಾಸ್ತಿ ಉದುದ್ರಾಗಿ ಬರಬೇಕು ಅಂದರೆ ಅದಕ್ಕೆ ಜಾಸ್ತಿ ತುಪ್ಪ ಹಾಕ್ಕೊಂಡು ಹುರಿದು ನಂತರ ಅದಕ್ಕೆ ನಾವೇನು ಹಾಲು ಆ್ಯಡ್ ಮಾಡಿರ್ತೀವೋ ಅದನ್ನು 1/4 ಲೋಟದಷ್ಟು ಹಾಕಬೇಕು. ಕ್ವಾಂಟಿಟಿ ನೀರು ಮಾತ್ರ ಸೇಮ್ ನಾವು ಇದಕ್ಕೆ 1 ಲೋಟದಕ್ಕೆ ಎಷ್ಟು 1 ಲೋಟ ನೀರು ಹಾಕ್ತೀವೋ ಅದೇ ರೀತಿಯೇ ಹಾಕೋಬೇಕು. ಅದಕ್ಕೆ ಜಾಸ್ತಿ ಹಾಲು ಬಳಸೋ ಆಗಿಲ್ಲ. ಅದು ಹಸಿ ವಾಸನೆ ಹೋಗೋದಕ್ಕೆ ನಾವು ತುಪ್ಪದಲ್ಲಿ ಹುರಿದಿರ್ತೀವಲ್ಲ ಅಷ್ಟೇ ಸಾಕು. ಅದರಲ್ಲೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ, ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಮಗ ನನಗೆ ಇವು ಬೇಡ ಮಮ್ಮಿ, ನಾನು ಇಲ್ಲಿ ತಿನ್ಕೊತೀನಿ, ಬಾಕ್ಸ್ಗೆ ನನಗೆ ಮಾಮೂಲಿ ಅನ್ನದಲ್ಲಿ ಇರೋವಂಥ ಪುಳಿಯೋಗರೆನೇ ಕಲಿಸ್ಕೊಡಿ ಅಂತ ಹೇಳ್ದ. ಹಾಗಾಗಿ ಅವನಿಗೆ ಮಾಮೂಲಿ ರೈಸಲ್ಲಿ ಪುಳಿಯೋಗರೆನ ಕಲಿಸಿ ಅವ್ನ ಬಾಕ್ಸ್ಗೆ ಹಾಕ್ಕೊಟ್ಟೆ. ನಂತರ ಎಲ್ಲರೂ ಊಟ ತಗೊಂಡು ಸ್ಕೂಲ್ಗೆ ಮತ್ತು ಕಾಲೇಜಿಗೆಲ್ಲ ಹೊರಟರು. ಅದು ದೊಡ್ಡ ಬಾಕ್ಸ್ ಬಂದು ರವೆದಲ್ಲಿ ಮಾಡಿರೋದು ನನ್ನ ಮಗಳಿಗೆ ಹಾಕ್ಸ್ಬಿಟ್ಟು ಅವಳ ಫ್ರೆಂಡ್ಸ್ಗೂ ಕೊಡಬೇಕು ಅಂತ ದೊಡ್ಡ ಬಾಕ್ಸ್ಗೆ ಹಾಕ್ಸ್ಕೊಂಡು ಹೋದ್ಲು. ನಂತರ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು. ನಾವು ಹೋಗಿರೋದು ಮಹದೇಶ್ವರನ ದೇವಸ್ಥಾನ. ಮೂಲತಃ ಮೊದಲು ಅಲ್ಲಿ ಶಿವನ ವಿಗ್ರಹ ಇತ್ತು. ನಂತರ ಮಹದೇಶ್ವರನ ಸ್ಥಾಪನೆ ಮಾಡಿ ಅಲ್ಲಿ ವಿಶೇಷ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಇದು ಬಂದು ಹಾಲನ್ ಡೈರಿ, ನಂದಿನಿ ಡೈರಿ ಇದೆಯಲ್ಲ ದೊಡ್ಡದು, ಆ ರಸ್ತೆಯಲ್ಲಿ ಬರುತ್ತೆ. ಗೋಪಾಲ್ಗೌಡ ರಸ್ತೆಗೆ ಹೋಗೋ ರೋಡಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನಮ್ಮ ಮನೆಯವ್ರಿಗೆ ಮಹದೇಶ್ವರನ ದೇವಸ್ಥಾನ, ಮಹದೇಶ್ವರ ಬೆಟ್ಟ ಅಂದರೆ ತುಂಬ ಇಷ್ಟ. ಅಂದರೆ ಅವರು ಪ್ರತಿ ತಿಂಗಳು ಹೋಗ್ತಾಯಿದ್ರು ಮೊದಲೆಲ್ಲ. ಈಗ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ, ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಹೋಗೋದಕ್ಕಾಗ್ತಿಲ್ಲ. ಅಲ್ಲಿ ಹೋಗೋದಕ್ಕಾಗಲ್ಲ ಅಂದಾಗ ಸರಿ ಎಲ್ಲಿ ಯಾವ ದೇವಾಲಯಗಳಿದೆ, ಶಿವನ ದೇವಾಲಯಗಳು, ಮಹದೇಶ್ವರನ ದೇವಾಲಯಗಳು, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಪದ್ಧತಿ ಅವ್ರದ್ದು. ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು
ಬಂದ್ವಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹೊಸ ಗಾಡಿ ತೊಗೊಂಡ್ರೆ ಮತ್ತು ದೇವರಿಗೆ ಏನು ನಿಂಬೆಹಣ್ಣಿಂದು ಪೂಜೆ ಮಾಡಿಸಿ ಅದನ್ನು ತೆಗೆದು ಹೊಸ ಕಾರುಗಳಿಗೆ, ಗಾಡಿಗಳಿಗೆ ಅಥವಾ ನಾವು ದಿನನಿತ್ಯ ಓಡಿಸೋ ಅಂಥ ಗಾಡಿಗಳಿಗೆಲ್ಲ ನಿಂಬೆಹಣ್ಣಿನಿಂದ ಪೂಜೆ ಮಾಡಿಕೊಡ್ತಾರೆ. ಅಥವಾ ಮನೆಯಲ್ಲೂ ತಂದು ಇಟ್ಟು ಪೂಜೆ ಮಾಡೋ ಹಾಗೆ ಮಾಡಿಕೊಡ್ತಾರೆ. ಅದಂಥ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ನಂತರ ನಾನು ಮನೆಗೆ ಬಂದು ಅಲ್ಲಿ ಕೊಟ್ಟಿರುವಂಥ ಬಿಲ್ವಪತ್ರೆ ಏನಿರುತ್ತೋ ಅದನ್ನು ನಾವು ಸ್ವಲ್ಪ ತಲೆಗೆ ಮುಡ್ಕೊಂಡು ನಂತರ ಇದನ್ನು ನನಗೆ ಸುಮ್ಮನೆ ಹಾಗೆ ಇಟ್ಟು ಒಣಗಿಸಿ ಗಿಡಕ್ಕೆ ಹಾಕೋದು ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ತುಳಸಿ ಪತ್ರ ಆಗಿರ್ಬೋದು ಅಥವಾ ಈ ಬಿಲ್ವಪತ್ರೆ ಆಗಿರ್ಬೋದು ಮನೆಗೆ ತಂದು ಈ ರೀತಿ ಒಂದು ಪಾತ್ರೆಗೆ 1 ಲೋಟ ನೀರು ಹಾಕಿ ಈ ಪತ್ರಗಳನ್ನೆಲ್ಲ ಹಾಕಿ ಇದಕ್ಕೆ ಕಲ್ಲು ಸಕ್ಕರೆ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಸೋಸಿ ಇದನ್ನು ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಈ ರೀತಿ ಮಾಡಿ ಕುಡಿಯೋದ್ರಿಂದ ಎಲ್ರಿಗೂ ಕೊಟ್ಟು ಕುಡಿಸೋದ್ರಿಂದನೂ ಕೂಡ ಆರೋಗ್ಯಕ್ಕೂ ಒಳ್ಳೆಯದು. ದೇವರ ಪ್ರಸಾದ ಅಂತ ಹೇಳಿ ನಾವು ಸೇವನೆ ಮಾಡಿದಾಗೂ ಆಗುತ್ತೆ. ಇದರಲ್ಲಿ ತುಂಬ ಆರೋಗ್ಯಕರವಾದ ಔಷಧಿ ಗುಣಗಳಿದೆ. ನಮ್ದು ಯಾವುದೇ ರೋಗ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು ಅಥವಾ ಮಂಡಿ ನೋವಾಗಿರ್ಬೋದು ಮತ್ತು BP, ಶುಗರ್ ಕಂಟ್ರೋಲಿಗೆ ಬರುತ್ತೆ ಇದು. ನಾವು ಸತತವಾಗಿ ಒಂದು 3-4 ತಿಂಗಳ ತನಕ ನಾವು ಇದನ್ನು ತಗೊಂಡ್ರೆ ಅಂದರೆ ಆಗ ನಾವು ಸಕ್ಕರೆ ಹಾಕಬಾರ್ದು, ಕಲ್ಲು ಸಕ್ಕರೆನೂ ಹಾಕಕೂಡ್ದು. ಜಾಗ್ರಿ ಬೆಲ್ಲ ಅಂತ ಬರುತ್ತಲ್ಲ ನೋಡಿ, ಅದು ಒಂದು ಕಡಲೆ ಕಾಳಿನಷ್ಟು ಗಾತ್ರದಷ್ಟು 2 ಉಂಡೆಗಳಷ್ಟು ಹಾಕಿದ್ರೆ ಸಾಕು. ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅದು ಪುಡಿ ಥರ ಬರುತ್ತೆ. ಅದನ್ನು ಹಾಕಿದ್ರೆ ನಾವು ಸತತವಾಗಿ ಕುಡಿತಾ ಬಂದ್ರೂ ಕೂಡ ಇದು ತುಂಬ ಒಳ್ಳೆ ಔಷಧಿ ಗುಣ ಇರುವಂಥದ್ದು. ನೀವು ಯಾರೇ ಆದ್ರೂ ನೀವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಏನು ನಾವು ಪ್ರಸಾದಕ್ಕೆ ಅಂತ ಕೊಡೋ ಪತ್ರಗಳನ್ನ, ತುಳಸಿಗಳನ್ನ ಯಾವುದೂ ದಯವಿಟ್ಟು ಇಡೋದಕ್ಕೆ ಹೋಗಬೇಡಿ. ಈ ರೀತಿ ಮನೆಗೆ ತಂದು ಅದನ್ನು ಕುದಿಸಿ ಎಲ್ರಿಗೂ ಒಂದೊಂದು ಅರ್ಧ ಲೋಟ ಕೊಟ್ಟರೂ ಸಾಕು. ಅದನ್ನು ಕುಡಿದು ಸೇವನೆ ಮಾಡಿ ಒಂದು ಆರೋಗ್ಯಕರವಾದ ಜೀವನವನ್ನು, ಶೈಲಿಯನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ನಾನು ಸ್ವಲ್ಪ ಎಲ್ಲನೂ ಬತ್ತಿ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ದೇವ್ರ ಪೂಜೆಗೆ ಇನ್ನು ಆಷಾಢ ಸ್ಟಾರ್ಟ್ ಆಗುತ್ತಲ್ಲ, ದೇವ್ರ ಬತ್ತಿಗಳೆಲ್ಲ ಮಾಡಿಟ್ಕೊಂಡ್ರೆ ಪೂಜೆಗೆಲ್ಲ ಇದಾಗಿರುತ್ತೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಈ ರೀತಿ ನಾನು ಹೊರಗಡೆಯಿಂದ ಪ್ಯಾಕೆಟ್ ತರಿಸಿ ಬತ್ತಿಗಳನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂದರೆ ನನಗೆ ಆ ಹತ್ತಿ ನೋಡಿದ್ರೆ ಆಸ್ಪತ್ರೆಯಲ್ಲಿ ಸಿಗುವಂಥ ಹತ್ತಿ ನೋಡಿದ ಹಾಗೆ ಆಗುತ್ತೆ. ಗೊತ್ತಿಲ್ಲ, ಆವಾಗಿಂದನೂ ನನಗೆ ಅದೇ ರೀತಿ. ಹಾಗಾಗಿ ಊರಿಂದ, ಅಜ್ಜಿ ಮನೆಯಿಂದ ಅಥವಾ ನನ್ನ ಫ್ರೆಂಡ್ ಅವ್ರ ಕಡೆಯಿಂದ ಅವರು ಹತ್ತಿ ಬೆಳೀತಾರೆ, ಅವರು ಅಲ್ಲಿ ತರಿಸಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತರಿಸಿ ಇಟ್ಕೊಂಡು ಅದನ್ನು ಬಿಡಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊತೀನಿ. ನಾನು ಅದೇ ರೀತಿಯೇ ಬಳಸ್ತಾ ಇರ್ತೀನಿ. ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ನನ್ನ ಅಭಿಪ್ರಾಯ, ನನಗೆ ಅದನ್ನು ಆ ಹತ್ತಿಗಳನ್ನ ಬಳಸೋದ್ರಿಂದ ನನಗೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸಲ್ಲ. ಹಾಗಾಗಿ ನೀವು ಇದೇ ರೀತಿ ಹೆಚ್ಚು ಶುದ್ಧವಾಗಿರುವಂಥ ಹತ್ತಿಗಳನ್ನ ಬಳಸಿ ದೇವರಿಗೆ ಪರಿಶುದ್ಧವಾದ ಭಕ್ತಿಯನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊತೀನಿ. ಹಾಗಂತ ಈ ಹತ್ತಿ ತಯಾರು ಮಾಡೋರಿಗೆಲ್ಲ ಹೊಟ್ಟೆ ಮೇಲೆ ಹೊಡೀರಿ ಅಂತ ಅಲ್ಲ, ನನ್ನ ಅನಿಸಿಕೆ ಇದು. ನನಗೆ ಈ ರೀತಿಯೇ ಮಾಡಿ ಅಭ್ಯಾಸ. ಹಾಗಾಗಿ ಅದು ಚೆನ್ನಾಗಿದೆ, ಪ್ಯೂರ್ ಇಲ್ಲ, ಆ ಥರ ಏನೂ ಇಲ್ಲ, ಹಾಗೆ ಬಳಸೋದು ತೊಂದರೆ ಇಲ್ಲ ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ತರಿಸಿ ಪ್ರಯತ್ನ ಮಾಡುವ ಒಂದು ನಿಟ್ಟಿನಲ್ಲಿ ಮುಂದುವರಿತೀನಿ. ನಂತರ ನಾನು ಸಂಜೆ ಪೂಜೆಗೆ ಬೇವಿನ ಸೊಪ್ಪಿನಿಂದ ಈ ರೀತಿ ಒಂದು ಧೂಪ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿದರು. ಇನ್ನು ಯಾವುದು ಮನೆಯಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಉಳ್ಕೊಂಡು ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದೆಲ್ಲ ಹೊರ ಹಾಕೋ ಒಂದು ವಿಧಾನ ಅಂತ ಹೇಳಿ ಈ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ನಾವು ಮನೇಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಬಾತನ ಎಲೆ ಒಂದು 3 ಸಲ ತೆಗೆದು ಹಾಕಬೇಕು. ಸಾಸಿವೆ, ಬಿಳಿ ಸಾಸಿವೆನ
ಮತ್ತು ಲವಂಗ ಅದನ್ನು ಕೂಡ 3 ಸಲ ತೆಗೆದು ಹಾಕಿ ಅದರೊಳಗೆ. ನಂತರ ಮೆಣಸು ಅದನ್ನು 3 ಸಲ ತೆಗೆದು ಹಾಕಿ ಅದನ್ನು ನಾವು ಏನು ಹೇಳ್ತಾರೆ ಅದನ್ನು ಸಾರಂಗ ಮುದ್ರೆಯಿಂದ ಹಾಕಬೇಕು. ಆ ರೀತಿ ಮಾಡಿ ಅದಕ್ಕೆ ಕರ್ಪೂರವನ್ನು ಹಚ್ಚಿ ದೇವರಿಗೆ ಕರ್ಪೂರದಿಂದ ಬೆಳಗಿ ಮನೆಗೆಲ್ಲ ಆ ಧೂಪವನ್ನು ಹರಡಿ ನಂತರ ನಾವು ದೇವ್ರ ಮುಂದೆ ಇಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು. ಈ ದಿನದ ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.